ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ವಿಶ್ವವಾಣಿ ಟಿ.ವಿ. ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ಮಾಸದಂತೆ ಈ ಮಾಸವು ಅಂದರೆ 2026 ಜನವರಿ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿ ಇರುತ್ತೆ, ಈ ತಿಂಗಳಲ್ಲಿ ಯಾವ ಪ್ರಮಾಣದಲ್ಲಿ ಲಾಭ ನಷ್ಟ ಸುಖ ದುಃಖ ಸರಸ ವಿರಸ ಇವೆಲ್ಲವೂ ಇರುತ್ತೆ ಅನ್ನತಕ್ಕಂಥದ್ದು ಗ್ರಹಾಧಾರಿತವಾಗಿ ನಾವು ನೋಡೋಣ. ಹೊಸ ವರ್ಷದ ಮೊದಲನೇ ತಿಂಗಳು ಜನವರಿ. ಒಂದು ವರ್ಷ ಹೇಗಿರುತ್ತೆ ಅನ್ನೋದಕ್ಕಿಂತ ಒಂದು ವರ್ಷ ಚೆನ್ನಾಗಿರಬೇಕಾದರೆ ಒಂದು ತಿಂಗಳಲ್ಲಿ ನಾವು ಏನು ಪ್ಲಾನ್ ಮಾಡ್ತೀವೋ ಅದೇ ನಮಗೆ ಒಂದು ವರ್ಷದಲ್ಲಿ ಪ್ರಭಾವವನ್ನು ಬೀರತಕ್ಕಂಥದ್ದು. ಆದ್ದರಿಂದ ವರ್ಷದ ಮೊದಲನೇ ತಿಂಗಳಾದಂತಹ ಜನವರಿಯಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗುತ್ತೆ. ಅದರಿಂದ ಈ ಗ್ರಹಗತಿಗಳನ್ನು ನಾವು ಹೇಗೆ ಇದೆ, ಏನು ಮಾಡಬೇಕು ಏನು ಮಾಡಬಾರದು ಅನ್ನತಕ್ಕಂಥದ್ದು ತಿಳಿದುಕೊಳ್ಳುವುದರಿಂದ ಸರಿಯಾದ ರೀತಿಯಲ್ಲಿ ಜೀವನಕ್ಕೆ ಮಾರ್ಗದರ್ಶನವೂ ಸಿಗುತ್ತೆ, ಜೀವನವನ್ನು ರೂಪಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಆ ದಿಸೆಯಲ್ಲಿ ಕರ್ಕಾಟಕ ರಾಶಿಯವರು ಜನವರಿ ತಿಂಗಳಲ್ಲಿ ಕೆಲವೊಂದು ನಿರ್ದಿಷ್ಟವಾದಂತಹ ಕ್ರಮಗಳನ್ನು ನಿರ್ದಿಷ್ಟವಾದಂತಹ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಹೇಳ್ಬೋದು. ಯಾಕೆಂದರೆ ರಾಶಿಯಲ್ಲೇ ಕರ್ಕಾಟಕ ರಾಶಿಯಲ್ಲಿ ಇದ್ದಂತಹ ತನ್ನ ಉಚ್ಚ ಸ್ಥಾನದಲ್ಲಿದ್ದಂತಹ ಗುರು ದ್ವಾದಶ ಸ್ಥಾನಕ್ಕೆ ಅಂದರೆ 12ನೇ ಮನೆಗೆ ಬಂದಿದ್ದಾನೆ. ಅಂದರೆ ವಯಸ್ಥಾನ ಅಂಥೇಳಿ ಹೇಳ್ತೀವಿ, ಎಲ್ಲ ಕಳೆದುಕೊಳ್ಳತಕ್ಕಂಥದ್ದು. ಇನ್ನು ಶನಿ ವಿಶೇಷವಾಗಿ ಮೀನರಾಶಿಯಲ್ಲಿ ಇದ್ದಾನೆ. ಮೀನರಾಶಿಯಲ್ಲಿರತಕ್ಕಂಥದ್ದು ಪೂರ್ವಭದ್ರ ನಕ್ಷತ್ರದಲ್ಲಿ. ರಿಪುಸ್ಥಾನವನ್ನು ನಾವು ನೋಡಿದಾಗ 6ನೇ ಮನೆಯನ್ನು ನಾವು ನೋಡಿದಾಗಲಿ 4 ಗ್ರಹಗಳ ಸಂಯೋಜನೆ ಅನ್ನತಕ್ಕಂಥದ್ದೇ. ಶನಿಯ ದೃಷ್ಟಿಯೂ ಇದೆ, ಗುರುವಿನ ದೃಷ್ಟಿಯೂ ಕೂಡ ಇದೆ. ಒಟ್ಟಿಗೆ ಈ 6ನೇ ಮನೆಗೆ ಒಂದು 6 ಗ್ರಹಗಳ ಒಂದು ಸಂಬಂಧ ಇದೆ ಇರತಕ್ಕಂಥದ್ದು ಒಂದು ಈ ತಿಂಗಳೊಂದು ವಿಶೇಷತೆ ಅಂತೇಳಿ ಹೇಳಬಹುದು ಮೊದಲ 15 ದಿವಸಗಳಲ್ಲಿ. ಅದರಿಂದ ಈ ಎಲ್ಲ ಗ್ರಹಗತಿಗಳು ಕರ್ಕಾಟಕ ರಾಶಿಯವರ ಕೌಟುಂಬಿಕವಾದಂತಹ ಜೀವನದ ಮೇಲೆ, ಆರ್ಥಿಕವಾದಂತಹ ವ್ಯವಹಾರದ ಮೇಲೆ, ಸಾಮಾಜಿಕವಾದಂತಹ ಜೀವನದಲ್ಲಿ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ, ವ್ಯಾಪಾರ ವ್ಯವಹಾರ ಹೇಗಿರುತ್ತೆ ಇವೆಲ್ಲವನ್ನು ನಾವು ತಿಳಿದುಕೊಂಡು ಅದಕ್ಕೆ ಏನಾದರೂ ತೊಂದರೆಗಳಿದ್ದರೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಈ ಧನಸ್ಥಾನದಲ್ಲಿಯೇ ಕೇತು ಇರುವುದರಿಂದ ಕೈಗೆ ಬಂದು ತುತ್ತು ಬಾಯಿಗಿಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ಪದೇ ಪದೇ ಸೃಷ್ಟಿಯಾಗಬಹುದು. ಆದ್ದರಿಂದ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ, ಪ್ರಯತ್ನವನ್ನು ಪಡಬೇಕಾದರೆ, ಕಾರ್ಯಸಿದ್ಧಿಯಾಗಬೇಕಾದರೆ ಈ ಪ್ರಮುಖವಾಗಿ ನೀವು ತುಂಬ ಎಚ್ಚರಿಕೆಯಿಂದ ವರ್ತಿಸಿ ನೀವು ಕೈಗೊಳ್ಳತಕ್ಕಂತಹ, ನೀವು ತೆಗೆದುಕೊಳ್ಳತಕ್ಕಂತಹ ತೀರ್ಮಾನಗಳು ಏನಿದೆ ಅದನ್ನು 100 ಬಾರಿ ಯೋಚಿಸಿ ಕಾರ್ಯಪ್ರವೃತ್ತರಾಗತಕ್ಕಂಥದ್ದು ಒಳ್ಳೆಯದು. ಏಕೆಂದರೆ ದ್ವಿತೀಯ ಸ್ಥಾನದಲ್ಲಿ ಕೇತು ಇರುವುದರಿಂದ ಬಂದಂತಹ ದುಡ್ಡು ಬರುತ್ತೆ ಅಂದ್ಕೊಂಡಂತಹ ದುಡ್ಡು ಬರದೇ ಇರಬಹುದು, ಅಥವಾ ಬಂದಂತಹ ಹಣ ದುಂದು ವೆಚ್ಚ ಅಥವಾ ಯಾವುದೋ ಒಂದು ಖರ್ಚು ಆ ಸಮಯಕ್ಕೆ ಸರಿಯಾಗಿ ಬಂದು ಹಣ ನಿಲ್ಲದೇ ಇರ್ಬೋದು. ಇಂತಹದ್ದೆಲ್ಲ ಸೃಷ್ಟಿಯಾಗಿ ಬಿಡುತ್ತೆ. ಇದು ಕುಟುಂಬದ ಮೇಲೂ ಪರಿಣಾಮ ಉಂಟು ಮಾಡಬಹುದು. ಅದರಲ್ಲೂ ಕೂಡ ಈ ಆಸ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು, ಅಂದರೆ ಆಸ್ತಿ ಕೈ ತಪ್ಪಿ ಹೋಗ್ಬೋದು, ಅಥವಾ ಅದು ಕೋರ್ಟ್ ಕೇಸಿಂದ ವಿಳಂಬ ಆಗ್ಬೋದು, ಅಥವಾ ನೀವು ಬರುತ್ತೆ ಅಂದುಕೊಂಡಂತಹ ಆಸ್ತಿ ಬರದೇ ಇರ್ಬೋದು. ಇಂತಹದ್ದೆಲ್ಲ ಪ್ರಮುಖವಾಗಿ ಸೃಷ್ಟಿಯಾಗುತ್ತೆ. ಅಂದರೆ ಆದಾಯ ಬರತಕ್ಕಂತಹ ಸಂದರ್ಭದಲ್ಲಿ 100 ವಿಧವಾದಂತಹ ಅಡೆತಡೆಗಳು ಇರುವುದರಿಂದ ಆ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕರ್ಕಾಟಕ ರಾಶಿಯ ಅಧಿಪತಿ ಮನಃಕಾರಕನಾದಂತಹ ಚಂದ್ರಗ್ರಹ. ಅದರಿಂದ ಚಂದ್ರ ಒಂದು ಉತ್ತಮವಾಗಿ ಇದ್ದರೆ ಜಾತಕ ಚೆನ್ನಾಗಿಯೇ ಇರುತ್ತೆ. ಪ್ರಾರಂಭದಲ್ಲೇನೋ ಅವನು ವೃಷಭ ರಾಶಿಯಲ್ಲಿ ಇರ್ತಾನೆ. ಅಂದರೆ ಚಂದ್ರ ಪದೇ ಶೀಘ್ರಗತಿಯಲ್ಲಿ ಅವನ ಒಂದು ಪ್ರಯಾಣ ಅನ್ನತಕ್ಕಂಥದ್ದು, ಚಲನೆ ಅನ್ನತಕ್ಕಂಥದ್ದು ಇರುವುದರಿಂದ ಕರ್ಕಾಟಕ ರಾಶಿಯವರು ತುಂಬ ಸೆನ್ಸಿಟಿವ್ ಅಂಥೇಳಿ ಹೇಳ್ಬೋದು ಆ ವಿಚಾರದಲ್ಲಿ. ಅದರಿಂದ ಇದನ್ನು ಪ್ರಮುಖವಾಗಿ ಗಮನಿಸಿಕೊಂಡು ಕೌಟುಂಬಿಕವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಅವರು ಇರಬೇಕಾಗತ್ತೆ. ಇನ್ನು ಕೆಲವೊಂದು ನಾನು ಆಗಲೇ ಹೇಳಿದೆ, 6 ಗ್ರಹಗಳ ಸಂಯೋಜನೆ ಅನ್ನತಕ್ಕಂಥದ್ದು, ದೃಷ್ಟಿ ಅನ್ನತಕ್ಕಂಥದ್ದು ಈ ಧನುರಾಶಿಯಲ್ಲಿ ಸಂಯೋಜನೆಯಾಗಿದೆ. ಇದು ಕರ್ಕಾಟಕ ರಾಶಿಯವರಿಗೆ ರೋಗಸ್ಥಾನ ಆಗುತ್ತೆ. ಅದರಿಂದ ಈ ಶೀತ ಪ್ರಕೃತಿ ಇರತಕ್ಕಂಥವರಿಗೆ ರೋಗ ಜಾಸ್ತಿ ಆಗಬಹುದು ಈಗಾಗಲೇ ಇರತಕ್ಕಂಥವರಿಗೆ, ಅಥವಾ
ಈ ಜನವರಿ ತಿಂಗಳಲ್ಲಿ ಅದರಲ್ಲೂ ಮೊದಲ 15 ದಿವಸಗಳಲ್ಲಿ ಅನಿರೀಕ್ಷಿತವಾಗಿ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ. ಯಾಕೆಂದರೆ ಕುಜನು ಕೂಡ ಅಲ್ಲೇ ಇದ್ದಾನೆ, ಅವನು ವಕ್ರಿಯಾಗಿರತಕ್ಕಂಥದ್ದು. ಬುಧಗ್ರಹ, ಶುಕ್ರಗ್ರಹ ಇದೆಲ್ಲವೂ ಕೂಡ 3 ಗ್ರಹಗಳು ವಕ್ರಿಯಾಗಿ ರೋಗಸ್ಥಾನದಲ್ಲಿ ಇದೆ. ಒಂದಲ್ಲ ಒಂದು ಶೀತ ಪ್ರಕೃತಿಯಿಂದ ಬರ್ಬೋದು, ಉಷ್ಣದ ಸಮಸ್ಯೆಯಿಂದ ಬರ್ಬೋದು, ಹೀಗೆ. ಅದರಿಂದ ಅದರಲ್ಲೂ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಆ ಮೂಲಕ ನೀವು ಆಸ್ಪತ್ರೆಗೆ ದಾಖಲಾಗತಕ್ಕಂತಹ ಸಂದರ್ಭಗಳು ಬಂದುಬಿಡಬಹುದು. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಆರೋಗ್ಯವನ್ನು ಈ ತಿಂಗಳಲ್ಲಿ ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಆಮೇಲೆ ಈ 6ನೇ ಮನೆ ಏನಿದೆ, ಕೇವಲ ರೋಗದ ವಿಚಾರಕ್ಕೆ ಒಂದೇ ಅಲ್ಲ, ಈ ರೋಗ ಶತ್ರುಗಳನ್ನು ಕೂಡ ನಾವು ಇದರಿಂದಲೇ ನಾವು ನೋಡಬೇಕಾಗುತ್ತೆ. ಯಾರಿಗೆ ಯಾವ ಪ್ರಮಾಣದಲ್ಲಿ ಶತ್ರುಗಳು ಇದ್ದಾರೆ, ಹಿತಶತ್ರುಗಳಿಗೆ ಯಾರು, ಶತ್ರುಗಳು ಯಾರು, ಇವೆಲ್ಲವನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಆದ್ದರಿಂದ ಆ ವಿಚಾರದಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೇ, ನಿಮ್ಮ ಬಂಧುವರ್ಗದಲ್ಲಿಯೇ ನಿಮಗೆ ಶತ್ರುಗಳು ಇರ್ಬೋದು, ಅವರಿಂದ ತೊಂದರೆ ಆಗ್ಬೋದು. ಕಚೇರಿ ಅಥವಾ ಉದ್ಯೋಗ ವ್ಯವಹಾರವನ್ನು ಮಾಡ್ತಾ ಇದ್ದರೆ ನೀವು ಯಾರೋ ನಂಬಿಕಸ್ಥರು ಅಂತ ಅಂದುಕೊಂಡಿರ್ತೀರೋ ಅವರಿಂದ ನಿಮಗೆ ತೊಂದರೆ ಆಗತಕ್ಕಂತಹದ್ದು ಇರುತ್ತೆ. ನಿಮ್ಮವರೇ, ನಂಬಿದವರೇ ನಿಮಗೆ ಕೈ ಕೊಡತಕ್ಕಂಥವು, ನಂಬಿದವರೇ ನಿಮಗೆ ಮೋಸ ಮಾಡತಕ್ಕಂತಹ ಸಂದರ್ಭಗಳು ಸೃಷ್ಟಿಯಾಗಿಬಿಡುತ್ತೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಈ ತಿಂಗಳಲ್ಲಿ ನಿಮ್ಮ ಕೆಲಸವನ್ನು ಆದಷ್ಟು ನೀವೇ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಜವಾಬ್ದಾರಿ ಇರತಕ್ಕಂತಹ ಕೆಲಸವನ್ನು ಯಾರನ್ನು ನಂಬಿ ಅವರಿಗೆ ವಹಿಸಿ ನೀವು ಮೋಸ ಹೋಗತಕ್ಕಂಥದ್ದು ಒಳ್ಳೆಯದಲ್ಲ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿಕೊಂಡು ಆದಷ್ಟು ನಿಮ್ಮ ಕೆಲಸವನ್ನು ನೀವೇ ಮಾಡಿ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ವೈದ್ಯರ ಸಲಹೆಯನ್ನು ಚಾಚೂ ತಪ್ಪದೆ ಪಾಲಿಸ್ತಕ್ಕಂಥದ್ದು, ಇವೆಲ್ಲ ಕೂಡ ಪ್ರಮುಖವಾಗಿ ನೀವು ಮಾಡಿಕೊಂಡು ಬರಬೇಕಾಗುತ್ತೆ. ಇನ್ನು ದಾಂಪತ್ಯ ಹೊಸದಾಗಿ ವಿವಾಹ ಆಗಿರತಕ್ಕಂಥವರಿಗೆ ಈ ತಿಂಗಳಲ್ಲಿ ಒಂದು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ. ಜನವರಿ ತಿಂಗಳಲ್ಲಿ ಸಂತಾನ ಅಪೇಕ್ಷಿತರಿದ್ದರೆ ಶುಭ ಸುದ್ದಿಯನ್ನು ಕೇಳತಕ್ಕಂಥದ್ದು, ಅಥವಾ ವಿದೇಶ ಪ್ರಯಾಣವನ್ನು ಮಾಡತಕ್ಕಂಥದ್ದು, ಪ್ರವಾಸ, ನವದಂಪತಿಗಳು ಒಟ್ಟಿಗೆ ಪ್ರವಾಸವನ್ನು ಮಾಡತಕ್ಕಂತಹ ಯೋಗ ಇದೆ. ಅಂದರೆ ಒಂದು ಸಂತೋಷವಾಗಿರ್ತಾರೆ ಅಂತ. ಜೊತೆಯಲ್ಲಿ ಅವಿವಾಹಿತರಿಗೆ ವಿವಾಹ ಅನ್ನತಕ್ಕಂಥ ಫಿಕ್ಸ್ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಎಷ್ಟೋ ವರ್ಷ ಮದುವೆ ಆಗದೇ ಇದ್ದರೆ ಗ್ರಹಗತಿಗಳೆಲ್ಲ ಕೂಡಿ ಬಂದಾಗ, ಆ ಋಣಾನುಬಂಧ ಕೂಡಿ ಬಂದಾಗ ಮದುವೆ ಆಗುತ್ತೆ. ಈ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ವಿವಾಹದ ಸಾಧ್ಯತೆಗಳು ಜಾಸ್ತಿ. ಮೊದಲ 15 ದಿವಸಗಳಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಅಂಥೇಳಿ ಹೇಳ್ಬೋದು. ಇನ್ನು ಭಾಗ್ಯಸ್ಥಾನವನ್ನು ಈ ನಾವು ನೋಡಿದರೆ ಪ್ರಮುಖವಾಗಿ ಅಷ್ಟಮ ಸ್ಥಾನದಲ್ಲಿರತಕ್ಕಂತಹ ಗುರು, ಅಷ್ಟಮ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದೆ. ದೊಸೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ರಾಹು ಇದ್ದಾನೆ. ಆದ್ದರಿಂದ ಈ ವಾಹನ ಚಾಲನೆಯನ್ನು ಮಾಡತಕ್ಕಂಥದ್ದು ಅಥವಾ ಇನ್ನಿತರ ಅಪಾಯಕಾರಿ ಕೆಲಸವನ್ನು ಮಾಡತಕ್ಕಂಥದ್ದು ಬೇಡ. ಈ ವಾಹನ ಚಾಲನೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅಪಘಾತಗಳು, ಚಿಕ್ಕ ಪುಟ್ಟ ಅಪಘಾತಗಳು ಆಗತಕ್ಕಂತಹ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಯಾಕೆಂದರೆ ಅಷ್ಟಮದಲ್ಲಿ ರಾಹು ಇದ್ದಾನೆ, ಗುರುವಿನ ದೃಷ್ಟಿ ಇದೆ, ಗುರು ವಕ್ರಿಯಾಗಿದ್ದಾನೆ, ವಕ್ರೀಣಸ್ತು ಮಹಾವೀರ್ಯ ಅಂತೇಳಿ ಹೇಳುತ್ತೆ. ಆದ್ದರಿಂದ ಸುಮ್ಮನೆ ನಿಂತಿದ್ದರೂ ಕೂಡ ಯಾವುದೋ ಒಂದು ಗಾಡಿ ಬಂದು ಆ ಮೂಲಕ ಅದರಿಂದ ಕೆಲವೊಂದು ಅಂಗನ್ಯೂನ್ಯತೆಗಳು ಎಲ್ಲ ಆಗತಕ್ಕಂತಹ ಸಾಧ್ಯತೆಗಳಿರುತ್ತೆ. ಗ್ರಹಚಾರ ಕಟ್ಟರೆ ಏನು ಬೇಕಾದರೂ ಆಗತ್ತೆ. ಆ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ವಾಹನ ಚಾಲನೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಕೆಲವೊಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು, ಈ ವಿದ್ಯುತ್ ಶಕ್ತಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡತಕ್ಕಂಥವ್ರು ಏನಿದ್ದೀರಿ, ಅವರು ತುಂಬ ಎಚ್ಚರಿಕೆಯಿಂದ ಈ ತಿಂಗಳಲ್ಲಿ ಇರಬೇಕು. ಕೆಲವೊಂದು ಅಂತಹ ಆಘಾತಗಳು ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಗ್ರಹಗತಿಗಳು ಸೂಚಿಸ್ತಾ ಇದೆ. ಜೊತೆಯಲ್ಲಿ ಈ ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಈ ವಿಶೇಷವಾಗಿ ರವಿ ಚೆನ್ನಾಗಿರಬೇಕು. ಅವನು 6ಥ ಸ್ಥಾನದಲ್ಲಿ ಇದ್ದಾನೆ. ಅದನ್ನು ಸರ್ಕಾರಿ ಕೆಲಸಗಳು ಅಷ್ಟೊಂದು ಸಲೀಸಾಗಿ ಈ ತಿಂಗಳು ಆಗುವುದಿಲ್ಲ. ಒಂದಲ್ಲ ಒಂದು ಸಮಸ್ಯೆ ಬಂದು ವಿಳಂಬ ಆಗಬಹುದು. ಅಥವಾ ನೀವು ಅಂದುಕೊಂಡಿರ್ತೀರ ಯಾವುದು ದಾಖಲೆ ಪತ್ರಗಳದ್ದಿರ್ಬೋದು, ಸರ್ಕಾರಿ ಕೆಲಸ ಇನ್ನಿತರ ಇರ್ಬೋದು, ಅಥವಾ ಸರ್ಕಾರಿ ಕೆಲಸಗಳಲ್ಲಿ ನೀವು ಯಾವುದೇ ಒಂದು ಅದಕ್ಕೆ ಅಪ್ಲಿಕೇಶನ್ ಹಾಕಿದರೆ ಅದು ನಿಮ್ಮ ಪರವಾಗಿ ಆಗತಕ್ಕಂಥ ಇಂತಹದ್ದೆಲ್ಲ ವಿಫಲ ಆಗಿಬಿಡುತ್ತೆ ಈ ತಿಂಗಳಲ್ಲಿ. ಅದರಿಂದ ವಿಫಲ ಆದರೂ ಕೂಡ ನಿರಾಶರಾಗಬೇಡಿ. ಮುಂದಿನ ಒಳ್ಳೆಯ ದಿನಗಳು ಕೂಡ ಬಂದೇ ಬರುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಆದ್ದರಿಂದ ಅದರ ಬಗ್ಗೆ ನಿರಾಶರಾಗತಕ್ಕಂಥದ್ದಲ್ಲ. ಜೊತೆಯಲ್ಲಿ ಸರ್ಕಾರಿ ಕೆಲಸಕ್ಕೆ, ಅದರಲ್ಲೂ ಕೇಂದ್ರ ಸರ್ಕಾರಿ ನೌಕರರು ಏನಿದ್ದಾರೆ ಅವರಿಗೆ ಈ ತಿಂಗಳಲ್ಲಿ ಕೆಲವೊಂದು ವರ್ಗಾವಣೆಗಳು ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾವಿದೆ. ಜೊತೆಯಲ್ಲಿ ಇದಕ್ಕೆಲ್ಲವೂ ಕೂಡ ಗ್ರಹಗತಿಯಿಂದ ಒಂದಷ್ಟು ಒಳ್ಳೆಯದು ಕೆಟ್ಟದ್ದು ಆಗುತ್ತೆ. ನಾವು ವಿಶೇಷವಾಗಿ ಕೆಲವೊಂದು ನಿರ್ದಿಷ್ಟವಾದಂತಹ ಪ್ರಾರ್ಥನೆ ಪೂಜೆಗಳನ್ನು ಮಾಡಿದರೆ ಎಷ್ಟೋ ಗ್ರಹ ದೋಷಗಳನ್ನು ನಾವು ಮಾಡಿಕೊಳ್ಳಬಹುದು. ಆ ದಿಸೆಯಲ್ಲಿ ಕರ್ಕಾಟಕ ರಾಶಿಯವರು
ಚಂದ್ರ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು. ಅಧಿಷ್ಠಾನ ದೇವತೆ ಅಧಿದೇವತೆಯಾದಂತಹ ಗೌರಿ ದೇವಿಯನ್ನು ವಿಶೇಷವಾಗಿ ಪಾರ್ವತಿ, ದುರ್ಗಾ, ಮಹಾಲಕ್ಷ್ಮಿ, ಮಹಾಕಾಳಿ ಇಂತಹ ಸ್ವರೂಪದಲ್ಲಿ ನೀವು ವಿಶೇಷವಾಗಿ ಆರಾಧಿಸ್ತಕ್ಕಂಥದ್ದು. ಅಂದರೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆ ಪ್ರಾರ್ಥನೆಗಳನ್ನು ಮಾಡಿ, ಅರ್ಚನೆಯನ್ನು ಮಾಡಿ, ಆ ಮೂಲಕ ಅಂತಹ ದೇವಾಲಯಕ್ಕೆ ಭೇಟಿ ಕೊಡತಕ್ಕಂಥದ್ದು ಇವೆಲ್ಲವನ್ನು ಮಾಡುವುದರಿಂದ, ಜೊತೆಯಲ್ಲಿ ಈಶ್ವರನ ಶಿವನ ಒಂದು ವಿಶೇಷವಾದಂತಹ ಪೂಜೆಯನ್ನು ಸೋಮವಾರದ ದಿವಸ ಮಾಡತಕ್ಕಂಥದ್ದು ಕೂಡ ಕರ್ಕಾಟಕ ರಾಶಿಯವರಿಗೆ ಇನ್ನೂ ಉತ್ತಮವಾದಂತಹ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಹೇಳಬಹುದು. ನಿರಂತರವಾಗಿ ಮಾಸ ಭವಿಷ್ಯವನ್ನು ವೀಕ್ಷಿಸಲು ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.